ಇವತ್ತು ಸಂಚು ಪುಸ್ತಕವನ್ನ ಕೂಡ ಕಾಂಗ್ರೆಸ್ ನಾಯಕರು ಬಿಡುಗಡೆ ಮಾಡಿದ್ರು. ಆ ಸಂಚು ಪುಸ್ತಕದಲ್ಲಿ ಇರುವಂತಹ ವಿಚಾರಗಳು ಏನು? ಬಿಜೆಪಿ ಜೆಡಿಎಸ್ ವಿರುದ್ಧ ನೇರ ವಾಗ್ದಾಳಿ ಮಾಡಿರುವಂತಹ ಕಾಂಗ್ರೆಸ್ ನಾಯಕರು ಈ ಪುಸ್ತಕದಲ್ಲೂ ಕೂಡ ಅವರ ಅವಧಿಯಲ್ಲಿ ಆಗಿರುವಂತಹ ಭ್ರಷ್ಟಾಚಾರದ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾದ್ರೆ ಪುಸ್ತಕದಲ್ಲಿ ಏನಿದೆ ಬನ್ನಿ ನೋಡ್ಕೊಂಡು ಬರೋಣ. ನೋಡಿ, ಸಂಚು ಪುಸ್ತಕದಲ್ಲಿ ಏನಿರಬಹುದು ಅನ್ನುವಂತಹ ಕುತೂಹಲಕ್ಕೆ BS ಯಡಿಯೂರಪ್ಪನವರ ಆಪ್ತ ಸಹಾಯಕನ ಬಳಿ 750 ಕೋಟಿ ಆ ವಿಚಾರವನ್ನ ಕೂಡ ಇಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಅಂದ್ರೆ BS ಯಡಿಯೂರಪ್ಪನವರ ಅವಧಿಯಲ್ಲಿ ಆಗಿರುವಂತಹ ಹಗರಣಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಮುಖ ಅಂಶಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಸಾವಿರಾರು ಕೋಟಿ ಬಿಟ್ ಕಾಯಿನ್ ಹಗರಣವನ್ನ ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಪ್ರಮುಖವಾಗಿ KS ಈಶ್ವರಪ್ಪ ವಿರುದ್ಧ 40% ಕಮಿಷನ್ ಆರೋಪ ಬಂತಲ್ಲ, ಆ ವಿಚಾರವನ್ನ ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ಗಂಗಾ ಕಲ್ಯಾಣ ಯೋಜನೆಯಲ್ಲೂ ಕೂಡ ಭ್ರಷ್ಟಾಚಾರ ಆಗಿದೆ ನಿಮ್ಮ ಅವಧಿಯಲ್ಲಿ. ಶೆಲ್ ಕಂಪನಿಗಳ ಮೂಲಕ ವಿಜೇಂದ್ರ ಅವರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ, ಅನೇಕ ಅವ್ಯವಹಾರಗಳನ್ನ ನಡೆಸಿದ್ದಾರೆ ಎನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಮತ್ತೊಂದು ಕಡೆ ಅಧಿಕಾರಿಗಳ ವರ್ಗಾವಣೆಯಲ್ಲೂ ಕೂಡ ಬೇನಾಮಿ ಹಣ ಸಂಗ್ರಹ ಆಗಿದೆ ನಿಮ್ಮ ಅವಧಿಯಲ್ಲಿ ಎನ್ನುವಂತಹ ವಿಚಾರವನ್ನ ನೇರವಾಗಿ ಬಿಜೆಪಿಯ ವಿರುದ್ಧ ವಾಗ್ದಾಳಿ ನಡೆಸುವ ನಿಟ್ಟಿನಲ್ಲಿ ಈ ಪುಸ್ತಕದಲ್ಲಿ ಈ ಅಂಶಗಳನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ರಾಜ್ಯದ APMCಯಲ್ಲೂ ಕೂಡ 47.16 ಕೋಟಿ ಲೂಟಿ ಮಾಡಲಾಗಿದೆ ಅನ್ನುವಂತಹ ವಿಚಾರ. ಕೃಷಿ ಬಿತ್ತನೆ ಬೀಜ, ರಾಸಾಯನಿಕಗಳ ಖರೀದಿಯಲ್ಲೂ ಕೂಡ ಅಕ್ರಮ ಎಸಗಲಾಗಿದೆ ಎನ್ನುವಂತಹ ವಿಚಾರವನ್ನ ಈ ಪುಸ್ತಕದಲ್ಲಿ ಉಲ್ಲೇಖ ಮಾಡಲಾಗಿದೆ. ಇವತ್ತು ಸಂಚು ಪುಸ್ತಕವನ್ನ ಕೂಡ ಕಾಂಗ್ರೆಸ್ ನಾಯಕರು ಬಿಡುಗಡೆ ಮಾಡಿದ್ರು. ಆ ಸಂಚು ಪುಸ್ತಕದಲ್ಲಿ ಇರುವಂತಹ ವಿಚಾರಗಳು ಏನು? ಬಿಜೆಪಿ ಜೆಡಿಎಸ್ ವಿರುದ್ಧ ನೇರ ವಾಗ್ದಾಳಿ ಮಾಡಿರುವಂತಹ ಕಾಂಗ್ರೆಸ್ ನಾಯಕರು ಈ ಪುಸ್ತಕದಲ್ಲೂ ಕೂಡ ಅವರ ಅವಧಿಯಲ್ಲಿ ಆಗಿರುವಂತಹ ಭ್ರಷ್ಟಾಚಾರದ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾದ್ರೆ ಪುಸ್ತಕದಲ್ಲಿ ಏನಿದೆ ಬನ್ನಿ ನೋಡ್ಕೊಂಡು ಬರೋಣ. ನೋಡಿ, ಸಂಚು ಪುಸ್ತಕದಲ್ಲಿ ಏನಿರಬಹುದು ಅನ್ನುವಂತಹ ಕುತೂಹಲಕ್ಕೆ BS ಯಡಿಯೂರಪ್ಪನವರ ಆಪ್ತ ಸಹಾಯಕನ ಬಳಿ 750 ಕೋಟಿ ಆ ವಿಚಾರವನ್ನ ಕೂಡ ಇಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಅಂದ್ರೆ BS ಯಡಿಯೂರಪ್ಪನವರ ಅವಧಿಯಲ್ಲಿ ಆಗಿರುವಂತಹ ಹಗರಣಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಮುಖ ಅಂಶಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಸಾವಿರಾರು ಕೋಟಿ ಬಿಟ್ ಕಾಯಿನ್ ಹಗರಣವನ್ನ ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಪ್ರಮುಖವಾಗಿ KS ಈಶ್ವರಪ್ಪ ವಿರುದ್ಧ 40% ಕಮಿಷನ್ ಆರೋಪ ಬಂತಲ್ಲ, ಆ ವಿಚಾರವನ್ನ ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ಗಂಗಾ ಕಲ್ಯಾಣ ಯೋಜನೆಯಲ್ಲೂ ಕೂಡ ಭ್ರಷ್ಟಾಚಾರ ಆಗಿದೆ ನಿಮ್ಮ ಅವಧಿಯಲ್ಲಿ. ಶೆಲ್ ಕಂಪನಿಗಳ ಮೂಲಕ ವಿಜೇಂದ್ರ ಅವರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ, ಅನೇಕ ಅವ್ಯವಹಾರಗಳನ್ನ ನಡೆಸಿದ್ದಾರೆ ಎನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಮತ್ತೊಂದು ಕಡೆ ಅಧಿಕಾರಿಗಳ ವರ್ಗಾವಣೆಯಲ್ಲೂ ಕೂಡ ಬೇನಾಮಿ ಹಣ ಸಂಗ್ರಹ ಆಗಿದೆ ನಿಮ್ಮ ಅವಧಿಯಲ್ಲಿ ಎನ್ನುವಂತಹ ವಿಚಾರವನ್ನ ನೇರವಾಗಿ ಬಿಜೆಪಿಯ ವಿರುದ್ಧ ವಾಗ್ದಾಳಿ ನಡೆಸುವ ನಿಟ್ಟಿನಲ್ಲಿ ಈ ಪುಸ್ತಕದಲ್ಲಿ ಈ ಅಂಶಗಳನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ರಾಜ್ಯದ APMCಯಲ್ಲೂ ಕೂಡ 47.16 ಕೋಟಿ ಲೂಟಿ ಮಾಡಲಾಗಿದೆ ಅನ್ನುವಂತಹ ವಿಚಾರ. ಕೃಷಿ ಬಿತ್ತನೆ ಬೀಜ, ರಾಸಾಯನಿಕಗಳ ಖರೀದಿಯಲ್ಲೂ ಕೂಡ ಅಕ್ರಮ ಎಸಗಲಾಗಿದೆ ಎನ್ನುವಂತಹ ವಿಚಾರವನ್ನ ಈ ಪುಸ್ತಕದಲ್ಲಿ ಉಲ್ಲೇಖ ಮಾಡಲಾಗಿದೆ. ಇವತ್ತು ಸಂಚು ಪುಸ್ತಕವನ್ನ ಕೂಡ ಕಾಂಗ್ರೆಸ್ ನಾಯಕರು ಬಿಡುಗಡೆ ಮಾಡಿದ್ರು. ಆ ಸಂಚು ಪುಸ್ತಕದಲ್ಲಿ ಇರುವಂತಹ ವಿಚಾರಗಳು ಏನು? ಬಿಜೆಪಿ ಜೆಡಿಎಸ್ ವಿರುದ್ಧ ನೇರ ವಾಗ್ದಾಳಿ ಮಾಡಿರುವಂತಹ ಕಾಂಗ್ರೆಸ್ ನಾಯಕರು ಈ ಪುಸ್ತಕದಲ್ಲೂ ಕೂಡ ಅವರ ಅವಧಿಯಲ್ಲಿ ಆಗಿರುವಂತಹ ಭ್ರಷ್ಟಾಚಾರದ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾದ್ರೆ ಪುಸ್ತಕದಲ್ಲಿ ಏನಿದೆ ಬನ್ನಿ ನೋಡ್ಕೊಂಡು ಬರೋಣ. ನೋಡಿ, ಸಂಚು ಪುಸ್ತಕದಲ್ಲಿ ಏನಿರಬಹುದು ಅನ್ನುವಂತಹ ಕುತೂಹಲಕ್ಕೆ BS ಯಡಿಯೂರಪ್ಪನವರ ಆಪ್ತ ಸಹಾಯಕನ ಬಳಿ 750 ಕೋಟಿ ಆ ವಿಚಾರವನ್ನ ಕೂಡ ಇಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಅಂದ್ರೆ BS ಯಡಿಯೂರಪ್ಪನವರ ಅವಧಿಯಲ್ಲಿ ಆಗಿರುವಂತಹ ಹಗರಣಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಮುಖ ಅಂಶಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಸಾವಿರಾರು ಕೋಟಿ ಬಿಟ್ ಕಾಯಿನ್ ಹಗರಣವನ್ನ ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಪ್ರಮುಖವಾಗಿ KS ಈಶ್ವರಪ್ಪ ವಿರುದ್ಧ 40% ಕಮಿಷನ್ ಆರೋಪ ಬಂತಲ್ಲ, ಆ ವಿಚಾರವನ್ನ ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ಗಂಗಾ ಕಲ್ಯಾಣ ಯೋಜನೆಯಲ್ಲೂ ಕೂಡ ಭ್ರಷ್ಟಾಚಾರ ಆಗಿದೆ ನಿಮ್ಮ ಅವಧಿಯಲ್ಲಿ. ಶೆಲ್ ಕಂಪನಿಗಳ ಮೂಲಕ ವಿಜೇಂದ್ರ ಅವರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ, ಅನೇಕ ಅವ್ಯವಹಾರಗಳನ್ನ ನಡೆಸಿದ್ದಾರೆ ಎನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಮತ್ತೊಂದು ಕಡೆ ಅಧಿಕಾರಿಗಳ ವರ್ಗಾವಣೆಯಲ್ಲೂ ಕೂಡ ಬೇನಾಮಿ ಹಣ ಸಂಗ್ರಹ ಆಗಿದೆ ನಿಮ್ಮ ಅವಧಿಯಲ್ಲಿ ಎನ್ನುವಂತಹ ವಿಚಾರವನ್ನ ನೇರವಾಗಿ ಬಿಜೆಪಿಯ ವಿರುದ್ಧ ವಾಗ್ದಾಳಿ ನಡೆಸುವ ನಿಟ್ಟಿನಲ್ಲಿ ಈ ಪುಸ್ತಕದಲ್ಲಿ ಈ ಅಂಶಗಳನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ರಾಜ್ಯದ APMCಯಲ್ಲೂ ಕೂಡ
47.16 ಕೋಟಿ ಲೂಟಿ ಮಾಡಲಾಗಿದೆ ಅನ್ನುವಂತಹ ವಿಚಾರ. ಕೃಷಿ ಬಿತ್ತನೆ ಬೀಜ, ರಾಸಾಯನಿಕಗಳ ಖರೀದಿಯಲ್ಲೂ ಕೂಡ ಅಕ್ರಮ ಎಸಗಲಾಗಿದೆ ಅನ್ನುವಂತಹ ವಿಚಾರವನ್ನ ಈ ಪುಸ್ತಕದಲ್ಲಿ ಉಲ್ಲೇಖ ಮಾಡಲಾಗಿದೆ. ಇವತ್ತು ಸಂಚು ಪುಸ್ತಕವನ್ನ ಕೂಡ ಕಾಂಗ್ರೆಸ್ ನಾಯಕರು ಬಿಡುಗಡೆ ಮಾಡಿದ್ರು. ಆ ಸಂಚು ಪುಸ್ತಕದಲ್ಲಿ ಇರುವಂತಹ ವಿಚಾರಗಳು ಏನು? ಬಿಜೆಪಿ ಜೆಡಿಎಸ್ ವಿರುದ್ಧ ನೇರ ವಾಗ್ದಾಳಿ ಮಾಡಿರುವಂತಹ ಕಾಂಗ್ರೆಸ್ ನಾಯಕರು ಈ ಪುಸ್ತಕದಲ್ಲೂ ಕೂಡ ಅವರ ಅವಧಿಯಲ್ಲಿ ಆಗಿರುವಂತಹ ಭ್ರಷ್ಟಾಚಾರದ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾದ್ರೆ ಪುಸ್ತಕದಲ್ಲಿ ಏನಿದೆ ಬನ್ನಿ ನೋಡ್ಕೊಂಡು ಬರೋಣ. ನೋಡಿ, ಸಂಚು ಪುಸ್ತಕದಲ್ಲಿ ಏನಿರಬಹುದು ಅನ್ನುವಂತಹ ಕುತೂಹಲಕ್ಕೆ BS ಯಡಿಯೂರಪ್ಪನವರ ಆಪ್ತ ಸಹಾಯಕನ ಬಳಿ 750 ಕೋಟಿ ಆ ವಿಚಾರವನ್ನ ಕೂಡ ಇಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಅಂದ್ರೆ BS ಯಡಿಯೂರಪ್ಪನವರ ಅವಧಿಯಲ್ಲಿ ಆಗಿರುವಂತಹ ಹಗರಣಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಮುಖ ಅಂಶಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಸಾವಿರಾರು ಕೋಟಿ ಬಿಟ್ ಕಾಯಿನ್ ಹಗರಣವನ್ನ ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಪ್ರಮುಖವಾಗಿ KS ಈಶ್ವರಪ್ಪ ವಿರುದ್ಧ 40% ಕಮಿಷನ್ ಆರೋಪ ಬಂತಲ್ಲ, ಆ ವಿಚಾರವನ್ನ ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ಗಂಗಾ ಕಲ್ಯಾಣ ಯೋಜನೆಯಲ್ಲೂ ಕೂಡ ಭ್ರಷ್ಟಾಚಾರ ಆಗಿದೆ ನಿಮ್ಮ ಅವಧಿಯಲ್ಲಿ. ಶೆಲ್ ಕಂಪನಿಗಳ ಮೂಲಕ ವಿಜೇಂದ್ರ ಅವರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ, ಅನೇಕ ಅವ್ಯವಹಾರಗಳನ್ನ ನಡೆಸಿದ್ದಾರೆ ಎನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಮತ್ತೊಂದು ಕಡೆ ಅಧಿಕಾರಿಗಳ ವರ್ಗಾವಣೆಯಲ್ಲೂ ಕೂಡ ಬೇನಾಮಿ ಹಣ ಸಂಗ್ರಹ ಆಗಿದೆ ನಿಮ್ಮ ಅವಧಿಯಲ್ಲಿ ಎನ್ನುವಂತಹ ವಿಚಾರವನ್ನ ನೇರವಾಗಿ ಬಿಜೆಪಿಯ ವಿರುದ್ಧ ವಾಗ್ದಾಳಿ ನಡೆಸುವ ನಿಟ್ಟಿನಲ್ಲಿ ಈ ಪುಸ್ತಕದಲ್ಲಿ ಈ ಅಂಶಗಳನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ರಾಜ್ಯದ APMCಯಲ್ಲೂ ಕೂಡ 47.16 ಕೋಟಿ ಲೂಟಿ ಮಾಡಲಾಗಿದೆ ಅನ್ನುವಂತಹ ವಿಚಾರ. ಕೃಷಿ ಬಿತ್ತನೆ ಬೀಜ, ರಾಸಾಯನಿಕಗಳ ಖರೀದಿಯಲ್ಲೂ ಕೂಡ ಅಕ್ರಮ ಎಸಗಲಾಗಿದೆ ಎನ್ನುವಂತಹ ವಿಚಾರವನ್ನ ಈ ಪುಸ್ತಕದಲ್ಲಿ ಉಲ್ಲೇಖ ಮಾಡಲಾಗಿದೆ. ಇವತ್ತು ಸಂಚು ಪುಸ್ತಕವನ್ನ ಕೂಡ ಕಾಂಗ್ರೆಸ್ ನಾಯಕರು ಬಿಡುಗಡೆ ಮಾಡಿದ್ರು. ಆ ಸಂಚು ಪುಸ್ತಕದಲ್ಲಿ ಇರುವಂತಹ ವಿಚಾರಗಳು ಏನು? ಬಿಜೆಪಿ ಜೆಡಿಎಸ್ ವಿರುದ್ಧ ನೇರ ವಾಗ್ದಾಳಿ ಮಾಡಿರುವಂತಹ ಕಾಂಗ್ರೆಸ್ ನಾಯಕರು ಈ ಪುಸ್ತಕದಲ್ಲೂ ಕೂಡ ಅವರ ಅವಧಿಯಲ್ಲಿ ಆಗಿರುವಂತಹ ಭ್ರಷ್ಟಾಚಾರದ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾದ್ರೆ ಪುಸ್ತಕದಲ್ಲಿ ಏನಿದೆ ಬನ್ನಿ ನೋಡ್ಕೊಂಡು ಬರೋಣ. ನೋಡಿ, ಸಂಚು ಪುಸ್ತಕದಲ್ಲಿ ಏನಿರಬಹುದು ಅನ್ನುವಂತಹ ಕುತೂಹಲಕ್ಕೆ BS ಯಡಿಯೂರಪ್ಪನವರ ಆಪ್ತ ಸಹಾಯಕನ ಬಳಿ 750 ಕೋಟಿ ಆ ವಿಚಾರವನ್ನ ಕೂಡ ಇಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಅಂದ್ರೆ BS ಯಡಿಯೂರಪ್ಪನವರ ಅವಧಿಯಲ್ಲಿ ಆಗಿರುವಂತಹ ಹಗರಣಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಮುಖ ಅಂಶಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಸಾವಿರಾರು ಕೋಟಿ ಬಿಟ್ ಕಾಯಿನ್ ಹಗರಣವನ್ನ ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಪ್ರಮುಖವಾಗಿ KS ಈಶ್ವರಪ್ಪ ವಿರುದ್ಧ 40% ಕಮಿಷನ್ ಆರೋಪ ಬಂತಲ್ಲ, ಆ ವಿಚಾರವನ್ನ ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ಗಂಗಾ ಕಲ್ಯಾಣ ಯೋಜನೆಯಲ್ಲೂ ಕೂಡ ಭ್ರಷ್ಟಾಚಾರ ಆಗಿದೆ ನಿಮ್ಮ ಅವಧಿಯಲ್ಲಿ. ಶೆಲ್ ಕಂಪನಿಗಳ ಮೂಲಕ ವಿಜೇಂದ್ರ ಅವರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ, ಅನೇಕ ಅವ್ಯವಹಾರಗಳನ್ನ ನಡೆಸಿದ್ದಾರೆ ಎನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಮತ್ತೊಂದು ಕಡೆ ಅಧಿಕಾರಿಗಳ ವರ್ಗಾವಣೆಯಲ್ಲೂ ಕೂಡ ಬೇನಾಮಿ ಹಣ ಸಂಗ್ರಹ ಆಗಿದೆ ನಿಮ್ಮ ಅವಧಿಯಲ್ಲಿ ಎನ್ನುವಂತಹ ವಿಚಾರವನ್ನ ನೇರವಾಗಿ ಬಿಜೆಪಿಯ ವಿರುದ್ಧ ವಾಗ್ದಾಳಿ ನಡೆಸುವ ನಿಟ್ಟಿನಲ್ಲಿ ಈ ಪುಸ್ತಕದಲ್ಲಿ ಈ ಅಂಶಗಳನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ರಾಜ್ಯದ APMCಯಲ್ಲೂ ಕೂಡ 47.16 ಕೋಟಿ ಲೂಟಿ ಮಾಡಲಾಗಿದೆ ಅನ್ನುವಂತಹ ವಿಚಾರ. ಕೃಷಿ ಬಿತ್ತನೆ ಬೀಜ, ರಾಸಾಯನಿಕಗಳ ಖರೀದಿಯಲ್ಲೂ ಕೂಡ ಅಕ್ರಮ ಎಸಗಲಾಗಿದೆ ಎನ್ನುವಂತಹ ವಿಚಾರವನ್ನ ಈ ಪುಸ್ತಕದಲ್ಲಿ ಉಲ್ಲೇಖ ಮಾಡಲಾಗಿದೆ.